ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮಕುಶಲಕರ್ಮಿ ಸುನೀಲ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ವಸುಂಧರಾ ಕೆಎಂ, ವ್ಯವಸ್ಥಾಪಕ ನಿರ್ದೇಶಕರು, ಚರ್ಮಕುಶಲಕರ್ಮಿ ಸುನೀಲ್ ಅವರು. ಸುನೀಲ್ ಅವರ ಚಿಕ್ಕ ಪರಿಚಯ. ಇವರಿಗೆ 43 ವರ್ಷಗಳು. ಸುಮಾರು 20 ವರ್ಷಗಳಿಂದ ಇವರು ಚರ್ಮೋದ್ಯಮದಲ್ಲಿ ತೊಡ್ಕೊಂಡಿದ್ದಾರೆ. ಜೊತೆಗೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಸುಮಾರು 8 ಜನರಿಗೆ ಇವರು ಉದ್ಯೋಗಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಲಿಡ್ಕರ್ನ ನಿರಂತರ ಸರಬರಾಜುದಾರರಾಗಿರ್ತಾರೆ. ಬೆಂಗಳೂರಿನ ಶಿವಾಜಿ ನಗರದಲ್ಲಿ ವಾಸವಾಗಿದ್ದಾರೆ. ಮತ್ತೆ ತುಂಬಾ ಆಕ್ಟಿವ್ ಆದಂತಹ ಚರ್ಮಕುಶಲಕರ್ಮಿಗಳು. ನಮಸ್ಕಾರ ಸುನೀಲ್ ಅವರೇ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಚರ್ಮಕುಶಲಕರ್ಮಿಗಳಲ್ಲಿ ನೀವೇ ಚಿಕ್ಕವರು. ಹೌದಾ ಮೇಡಮ್? ಇದಕ್ಕಿಂತಲೂ ಮುಂಚೆ 94 ಅಲ್ಲಿ ಒಂದ್ಸಲ ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಿದ್ದೆ ಮೇಡಮ್, ಇಲ್ಲಿ ಆಕಾಶವಾಣಿಗೆ. ಹೌದು ಮೇಡಮ್, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದಿದ್ದು. ಒಂದ್ಸಲ ಟ್ರಿಪ್ ಕರ್ಕೊಂಡು ಬಂದಿದ್ರಲ್ಲಿ 93-94 ಅಲ್ಲಿ ಬಂದವರು ಈಗ 2026 ಅಲ್ಲಿ ಬಂದಿದ್ದೀರಾ ಆಕಾಶವಾಣಿಗೆ. ಹೌದು ಮೇಡಮ್. ಅಂದ್ರೆ ಇಲ್ಲಿ ಆಕಾಶವಾಣಿ ನೋಡೋದಿಕ್ಕೆ ಕರ್ಕೊಂಡು ಬಂದಿದ್ರು ಮಕ್ಕಳನ್ನ. 20 ವರ್ಷದಿಂದ ಈ ಉದ್ಯಮೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರು. ಹೇಗಿದೆ ಈ 20 ವರ್ಷದ ಹಿಂದಿನ ನೋಟ ನೀವು ತಿರುಗಿ ನೋಡಿದ್ರೆ? ಮೇಡಮ್, ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್. ಮುಂಚೆ ಬಂದು ಈ ನಾವು ಕೆಲಸ ಮಾಡೋದಕ್ಕೆ ಪರದಾಡ್ತಾ ಇದ್ವಿ, ಕೆಲಸ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ 2008 ನಾನು ಲಿಡ್ಕರ್ಗೆ ಬಂದಿದ್ದೆ. ಲಿಡ್ಕರ್ಗೆ ಬಂದಿದ ತಕ್ಷಣ ಕೆಲವರು ಇದನ್ನು ಹಾಳು ಮಾಡೋಕ್ಕೆ ನಮ್ಮನ್ನು ದೂರ ಮಾಡ್ತಾಯಿದ್ರು. ಅಲ್ಲಿ ಯಾರನ್ನೂ ಸೇರಿಸ್ತಾ ಇರಲಿಲ್ಲ, ಯಾಕಂದರೆ ಭಯ ಹುಟ್ಟಿಸ್ತಾ ಇದ್ರು. ಆಮೇಲೆ ಒಳಗಡೆ ಹೋಗಿದ ತಕ್ಷಣ ಗೊತ್ತಾಯಿತು ಚೆನ್ನಾಗಿ ಎಲ್ಲ ಕೆಲಸ ಕೊಡ್ತಾರೆ. ಲಿಡ್ಕರಿಂದ ತುಂಬ ಕಲ್ತಿದ್ದೀನಿ ಮೇಡಮ್. ಅವ್ರೇನಂದರೆ ನಾವು ಏನಾದರೂ ಕೊಟ್ಟರೆ ಡಿಫ್ರೆಂಟಾಗಿ ಏನೋ ಮಾಡೋಕ್ಕೆ ಹೇಳ್ತಾರೆ, ಅದನ್ನೆಲ್ಲ ಮಾಡಿದ್ದೀವಿ. ಚೆನ್ನಾಗಿದೆ ಮೇಡಮ್. ಮುಂಚೆಗಿಂತಲೂ ಇವಾಗ ತುಂಬ. ಮತ್ತು ಆರ್ಡ್ರಸ್ಸು ಅಷ್ಟೇ, ನಾವು ಹೋಗಿ ಕೇಳಿದ ತಕ್ಷಣ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ ಮೇಡಮ್. ಚೆನ್ನಾಗಿದೆ. ಲಿಡ್ಕರ್ ಮೂಲಕ ಹೊಸ ಹೊಸ ವಿನ್ಯಾಸವನ್ನ ನೀವು ನಿಮ್ಮ ಕೌಶಲ್ಯವನ್ನ ಉಪಯೋಗಿಸಿ ಹೊರಗಡೆ ತರ್ತಾ ಇದ್ದೀರಾ. ಆ ಖುಷಿ ನಿಮಗಿದೆ. ಲಿಡ್ಕರ್ ಮೂಲಕ ನಿಮ್ಮ ಪ್ರತಿಭೆ ಹೊರಗಡೆ ಬರ್ತಾ ಇದೆ ಅಂತ ನಿಮಗೆ ಖುಷಿ ಇದೆ. ನಾನು ಇಲ್ಲೊಂದು ವಿಚಾರ ಹಂಚ್ಕೊಳ್ಬೇಕು ನಿಮ್ಮ ಜೊತೆ. ಆ ಅಶ್ವಾರೋಹಿ ದಳ ಇರುತ್ತಲ್ಲ, ಅಲ್ಲಿಗೆ ಕುದುರೆಗಳಿಗೆ ಸ್ಯಾಡಲ್ ಮಾಡಲಿಕ್ಕೆ ಇವರು ಬಹಳ ಪರಿಣಿತಿ ಹೊಂದಿದ್ದಾರೆ. ಮತ್ತು ಅದನ್ನು ಮಾಡಿಕೊಟ್ರು. ನಾವು ಕೂಡ ಮಿಲಿಟರಿ ಅವ್ರನ್ನ ಸಂಪರ್ಕ ಮಾಡಿದ್ವಿ. ಅವಾಗ ಶ್ರೀ ಮಣಿವಣ್ಣನ್ ಅಂತ ಹೇಳಿ ನಮ್ಮ PRS ಇದ್ರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಪ್ರಧಾನ ಕಾರ್ಯದರ್ಶಿ ಅವರಿದ್ರು. ಅವ್ರ ಮೂಲಕ, ಯಾಕೆಂದ್ರೆ ಅವ್ರು ಕ್ಯಾಪ್ಟನ್ ಮಣಿವಣ್ಣನ್ ಅವರು, ಸೊ ಅವ್ರ ಮೂಲಕ ನಾವು ಮಿಲಿಟರಿ ಅವ್ರನ್ನು ಸಂಪರ್ಕ ಮಾಡಿದ್ವಿ. ಅದು ಸ್ವಲ್ಪ ಎಲ್ಲೋ ಒಂದು ಲಿಂಕ್ ತಪ್ಪಿತು ಅಷ್ಟೇ. ಇಲ್ಲಾಂತಂದರೆ ನಮ್ಮ ಇವ್ರು ಮಾಡಿಕೊಟ್ಟಂಥ ಸ್ಯಾಡಲ್ನ ಅವ್ರು ಭಾಳ ಖುಷಿಪಟ್ಟಿದ್ರು. ಯಾಕೆಂದರೆ ಕುದುರೆ ಮೇಲೆ ಹಾಕಿ ಅದು ಕುತ್ಕೊಂಡು ಅದೆಲ್ಲ ಚರ್ಮದೇ ಆಗಿರಬೇಕು. ಅದನ್ನು ಇವರು ಅದ್ಭುತವಾಗಿ ತಯಾರು ಮಾಡಿಕೊಟ್ಟಿದ್ರು. ಇದು ಇವರ ಒಂದು ವಿಶೇಷತೆ. ಮತ್ತು ಇವರು ಬರೀ ಪಾದರಕ್ಷೆಗಳ ವಿನ್ಯಾಸ ಒಂದೇ ಅಲ್ಲ, ಆ ರೀತಿ ಸ್ಯಾಡಲ್ ಮಾಡ್ತಾರೆ. ಕುದುರೆ ಸ್ಯಾಡಲ್ ಇಲ್ಲಿದ್ರು ಅವರು. ಅದನ್ನು 2 ತಿಂಗಳು ಟೈಮ್ ತಗೊಂಡು ಮಾಡಿದ್ದು ಮೇಡಮ್. ಅದು ತುಂಬ ಚೆನ್ನಾಗಿ ಬಂದಿತ್ತು. ಹ್ಯಾಂಡಿಕ್ಯಾಪ್ ಶೂಸು ಅದೆಲ್ಲ ಕೊಟ್ಟಿದ್ದು, ಅದು ಮಾಡಿದ್ದೆ. ಮತ್ತು ಬೇಲಿ ಶೂಸ್ ಕೊಟ್ಟಿದ್ರು, ಅದು ಮಾಡಿದ್ದೆ. ಆ ಥರ ಡಿಫ್ರೆಂಟ್ ಆಗಿ ನಮ್ಗೆ ಹೇಳ್ತಾರೆ, ಅದೆಲ್ಲ ಮಾಡಿಕೊಟ್ಟಿದ್ದೇನೆ ಮೇಡಮ್. ಇದರಿಂದ ಖುಷಿ ಇದೆ ಅನ್ನೋದಂತೂ ಹೇಳಿದ್ರಿ. ಸಾಕಷ್ಟು ಹೊಸ ವಿನ್ಯಾಸಗಳನ್ನ ಮಾಡಲಿಕ್ಕೆ ಅವಕಾಶ ಸಿಕ್ತು ಲಿಡ್ಕರ್ ಮೂಲಕ ಅಂತ. ಬೇರೆ ಯಾರನ್ನಾದ್ರೂ ಭೇಟಿ ಮಾಡುವಂತ ಅವಕಾಶಗಳು ಅಥವಾ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋ ಅಂತ ಅವಕಾಶಗಳೇನಾದ್ರೂ ಸಿಕ್ಕಿತ್ತಾ? ಒಂದ್ಸಲ ಲಿಡ್ಕರ್ದು ಟ್ರೈನಿಂಗ್ ಮಾಡಿದ್ದೆ ಮೇಡಮ್, ಲೇಡೀಸ್ಗೆ. ಒಂದು 30-40 ಜನದ್ದು ಟ್ರೈನಿಂಗ್ ಮಾಡಿದ್ವಿ. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ MP ಅವ್ರು ಬಂದಿದ್ರು, PC ಮೋಹನ್ ಅವರು. ಆ ಟೈಮಲ್ಲಿ ಏನಾಯಿತು, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲ ಹೋಗಿ ಪ್ರಧಾನಮಂತ್ರಿವರೆಗೂ ಹೋಯಿತು. ನನಗೊಂದ್ಸಲ ಕಾಲ್ ಬರುತ್ತೆ, NSG ಕಮಾಂಡ್ ಕಾಲ್ ಮಾಡಿ, ಬನ್ನಿ ನೀವು ನಾಳೆ ಪ್ರಧಾನಮಂತ್ರಿನ ಭೇಟಿ ಮಾಡ್ತಾ ಇದ್ದೀರಾ ಅಂತೇಳಿ. ನಾನು ಯಾರೋ ಫೇಕ್ ಕಾಲ್ ಅಂತೇಳಿ ಸುಮ್ಮನೆ ಅದೇ. ಆಮೇಲೆ ಏನಾಯಿತು, DCP ಆಫೀಸಿಂದ ಕಾಲ್ ಬಂತು, ಇಲ್ಲ ನೀವು ನಾಳೆ ಭೇಟಿ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ ಮೇಡಮ್ ಪ್ರಧಾನಮಂತ್ರಿಗಳನ್ನ. ಹೇಗಿತ್ತು ಆ ಸಮಯ ಮೇಡಮ್? ಫುಲ್ಲು ಶವರಿಂಗ್ ಮೇಡಮ್. ಅವ್ರು ನೋಡಿದ ತಕ್ಷಣ ಒಂಥರ ಆಯ್ತು. ಎಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಆದ್ರೆ ನಿಮಗೆ ಗೊತ್ತಿಲ್ದಂಗೆ ಈ ಅವಕಾಶ ಸಿಕ್ತು. ಅದು ನಿಮ್ಗೆ ಲಿಡ್ಕರ್ ಮೂಲಕ ಸಿಕ್ತು. ಅವ್ರ ಪ್ರತಿಭೆ ಅವರನ್ನ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದು. ನನ್ಗೇನಂದ್ರೆ ಒಂಥರ ಆಶ್ಚರ್ಯ ಆಯ್ತು, ಒಂಥರ ಸಂತೋಷನೂ ಆಯ್ತು ಮೇಡಮ್. ನೀವು ಏನೇನ್ ತಯಾರಿಸ್ತಿದ್ದೀರಾ? ನಾನು ಲೇಡೀಸ್ ಚಪ್ಪಲ್ ರೆಡಿ ಮಾಡ್ತೀನಿ, ಸ್ಯಾಂಡಲ್ಸ್ ಮಾಡ್ತೀನಿ, ಮತ್ತೆ ಫ್ಯಾನ್ಸಿ ಐಟಮ್ಸು, ಹೈ ಹೀಲ್ಸ್ ಯಾವಾಗ ಬೇಕಾದ್ರೂ ರೆಡಿ ಮಾಡ್ತೀನಿ. ಬೇಲಿ ಶೂಸು, ಲೂಫರ್ಸು, ಮತ್ತೆ ಹ್ಯಾಂಡಿಕ್ಯಾಪ್ ಸ್ಪೆಷಲಿಸ್ಟ್ ಮೇಡಮ್ ನಾವು. ಸೊ ಇಷ್ಟೆಲ್ಲ ತಯಾರಿ ಮಾಡ್ತೀರಾ. ಆದ್ರೆ ಲಿಡ್ಕರ್ ಇಂದ ಬಂದಂತ ಆರ್ಡರ್ ಮಾತ್ರ ಅಪ್ಪಟ ಚರ್ಮದಲ್ಲಿ ರೆಡಿ ಆಗತ್ತೆ. ಈಗ ನೀವೇನ್ ಹೇಳಿದ್ರಿ, ಬೇರೆ ಬೇರೆ ಲೋಫರ್ಸ್ ಇರ್ಬೋದು, ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಆಗಿರ್ಬೋದು, ಇದೆಲ್ಲ ಬೇರೆ ಮಿಕ್ಸ್ಡ್ ಮಾದರಿಯಲ್ಲಿ ಮಾಡ್ತೀರಾ.
ಕೆಲವೊಂದು ಬೇಡಿಕೆ ಇರುತ್ತೆ, ಈ ಹೈ ಹಿಲ್ಸ್ ಎಲ್ಲ ಮಾಡ್ಬೇಕಂತ, ಅದಕ್ಕೆಲ್ಲ ನಾವು ಅಂದ್ರೆ ನಿಮ್ಮದೇ ಆದ ಗ್ರಾಹಕರು ನಿಮಗೆ ಇದ್ದಾರೆ. ಹೌದು ಮೇಡಮ್, ಹ್ಯಾಂಡಿಕ್ಯಾಪ್ ಗ್ರಾಹಕರೆಲ್ಲ ಇದ್ದಾರೆ, ಮತ್ತೆ ಕಸ್ಟಮೈಸ್ ಮಾಡ್ತೀನಿ, ಬಂದು ಮಾಡ್ಕೊಂಡು ಹೋಗ್ತಾರೆ. ನೀವು ಕಚ್ಚಾ ವಸ್ತುಗಳನ್ನ ಎಲ್ಲಿಂದ ತರ್ತೀರಾ? ಲೆದರ್ ಅಲ್ಲಿ ಆಂಬೂರು ಮತ್ತೆ ಚೆನ್ನೈಯಿಂದ ತರ್ತೀನಿ, ಸೋಲ್ಸ್ ಎಲ್ಲ ಡೆಲ್ಲಿ ಮತ್ತೆ ಹರಿಯಾಣದಿಂದ ಫ್ಯಾಕ್ಟ್ರಿಯಿಂದ ತರಿಸ್ತೀವಿ. ಪ್ರತಿಯೊಂದು ತರೋದಕ್ಕೂ ನೀವೇ ಹೋಗ್ತೀರಾ? ಇಲ್ಲ ಮೇಡಮ್, ನಾವು ಬುಕ್ ಮಾಡ್ತೀವಿ, ಅವ್ರು ಕಳ್ಸಿಕೊಡ್ತಾರೆ. ಲೆದರ್ ಮಾತ್ರ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಅದು ಯಾಕಂದ್ರೆ ಲೆದರು ನೋಡಿ ತಗೋಬೇಕು, ಅದಕ್ಕೆ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಎಷ್ಟು ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದೀರಾ? ಮೇಡಮ್ 6 ಜನ ಇದ್ದಾರೆ, ನಾನು ಸೇರಿಸಿ 7 ಜನ ಆಗ್ತೀವಿ. ಈಗ ಒಂದು ಆರ್ಡರ್ ಬಂತು ಅಂತಂದ್ರೆ, ಬಲ್ಕ್ ಆರ್ಡರ್ ಬಂತು ಅಂತಂದ್ರೆ ನಿಗದಿತ ಸಮಯದಲ್ಲಿ ಇಷ್ಟೆಲ್ಲ ಪೂರೈಕೆ ಆಗಬೇಕು. ಸೊ ಅಷ್ಟು ಜನ ಕೂತು ಕೆಲಸ ಮಾಡ್ತೀರಾ? ಹೌದು ಮೇಡಮ್, 7-8 ಜನ ಕೆಲಸ ಮಾಡ್ತಾರೆ. ಬೆಳಗ್ಗೆ ಬಂದು ಸಾಯಂಕಾಲವರೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ಹೊಸ ತಂತ್ರಜ್ಞಾನಗಳು ಮೇಡಮ್ ಹೇಳ್ತಾ ಇದ್ರು, ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡ್ಕೊಂಡ್ ಬರೋಂತಹ ಅವಕಾಶಗಳು ನಮ್ಗೆ ಇರುತ್ತೆ. ಸರ್ಕಾರ ಅದಕ್ಕೂ ಸೌಲಭ್ಯವನ್ನ ಮಾಡಿಕೊಡುತ್ತೆ, ಅದಕ್ಕೂ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿರ್ತೀವಿ ಅಂತ. ಆ ರೀತಿ ಯಾವ್ದಾದ್ರು ಅವಕಾಶ ನಿಮ್ಗೆ ಸಿಕ್ಕಿದ್ಯಾ? ಒಂದ್ಸಲ ಸಿಕ್ಕಿತ್ತು ಮೇಡಮ್, ಅದು ನಾನು ಕಾರಣಾಂತರದಿಂದ ಹೋಗಕ್ಕಾಗಿಲ್ಲ. ಮುಂದೆ ಏನೋ ಸಿಕ್ಕರೆ ಹೋಗ್ತೀನಿ ಮೇಡಮ್. ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತಾ, ಹೇಗೆ ಇದು? ಅಲ್ಲ, ಯೋಜನೆಗಳು ಪ್ರತಿ ವರ್ಷ ಇರುತ್ತೆ. ಈಗ ವಸತಿ ಯೋಜನೆ, ನೇರ ಸಾಲ ಕೊಡುವಂಥದ್ದು, ಪಾದುಕೆ ಕುಟೀರಗಳನ್ನ ಕೊಡುವಂಥದ್ದು, ಸ್ವಯಂ ಮಾರಾಟ ಮಳಿಗೆ, ಸ್ವಯಂ ಸ್ವಾವಲಂಬಿ ಮಳಿಗೆ, ಸ್ವಾವಲಂಬಿ ಸಾರಥಿ ಯೋಜನೆ, ಇದೆಲ್ಲ ಪ್ರತಿ ವರ್ಷ ಇರುತ್ತೆ. ಆದರೆ ಈ ರೀತಿ ಹೊರದೇಶಿಗೆ ಕಳಿಸೋದು ಆಗಲಿ, ಮತ್ತೊಂದು ವಿಶೇಷವಾಗಿರುವಂಥದ್ದು, ಅದು ನಾವು ಯೋಜನೆ ರೂಪಿಸ್ಕೊಂಡಂಗೆ ಅಂದರೆ ನಮ್ಮಲ್ಲಿ ಅನುದಾನ ಸ್ವಲ್ಪ ಹೆಚ್ಚಿಗೆ ಮಟ್ಟದಲ್ಲಿ ಬಂದರೆ ವಿಭಿನ್ನವಾಗಿ ಯೋಚನೆ ಮಾಡಬಹುದು. ಇಲ್ಲ ಅಂತಂದರೆ ಅದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅದನ್ನು ನಮಗೆ ಕೊಡೋ ಅನುದಾನಕ್ಕೆ ತಕ್ಕ ಹಾಗೆ ನಾವು ಯೋಜನೆಗಳನ್ನ ರೂಪಿಸ್ಕೊಳ್ತೀವಿ. ಮತ್ತು ಈಗ ನಮ್ಮ ಸುನಿಲ್ ಅವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ಅದು ನೋಡಿ, ಅದು ಬ್ಯೂಟಿ ಆಫ್ ದ ಲಿಡ್ಕರ್ ಅಂತ ಹೇಳ್ಬೋದು. ಅವರಿಗೆ ಲಿಡ್ಕರ್ ಕೂಡ ಉದ್ಯೋಗ ಕೊಡುತ್ತೆ, ಜೊತೆಗೆ ಅವ್ರನ್ನ ಎಲ್ಲೂ ಕಟ್ಟಾಕಲ್ಲ, ಯಾವುದೇ ಕಟ್ಟುಪಾಡುಗಳಿಲ್ಲ. ಅವರೂ ಸ್ವಯಂ ಉದ್ಯೋಗಗಳನ್ನ ಸೃಷ್ಟಿಸ್ಕೊಳ್ಬಹುದು. ಅಂದರೆ ಲಿಡ್ಕರ್ ಒಂದನ್ನೇ ನಂಬ್ಕೊಂಡು ಬದುಕುವಂಥದ್ದು ಕಟ್ಟುಪಾಡುಗಳಿಲ್ಲ, ಮತ್ತು ಅದಕ್ಕೆ ಅವ್ರನ್ನ ಸ್ಟಿಕ್ ಆನ್ ಮಾಡಿಲ್ಲ. ಸೊ ಅವ್ರು ಅದನ್ನು ಹೊರತುಪಡಿಸಿ ಲಿಡ್ಕರ್ ಇಲ್ಲ ಅಂದ್ರೂ ನಾನು ಬದುಕಬಲ್ಲೆ ಅಂತ ಹೇಳಿ ಅವ್ರನ್ನ ಉದ್ಯೋಗದಾತರನ್ನಾಗಿ ಮಾಡೋದೇ ಲಿಡ್ಕರ್ನ ಅಂತಿಮ ಉದ್ದೇಶ. ಅದು ಸಕ್ಸಸ್ ಆಗಿದೆ ಅಂತ ನನಗೆ ಸುನಿಲ್ ಅವ್ರನ್ನ ಮಾತು ಕೇಳಿ ಭಾಳ ಖುಷಿ ಅನ್ನಿಸ್ತು. ಕೈಯಲ್ಲಿ ತಯಾರಿಸುವಂಥ ಉತ್ಪನ್ನಕ್ಕೂ ಮಿಷಿನ್ನಲ್ಲಿ ತಯಾರಿಸುವಂಥ ಉತ್ಪನ್ನಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ವ್ಯತ್ಯಾಸ ಇದೆ ಮೇಡಮ್. ಮಿಷಿನ್ ಬಂದು ಒಂದು ದಿವಸಕ್ಕೆ 40 ಪೇರ್ ಮಾಡಿಬಿಡುತ್ತೆ ಮೇಡಮ್. ನಾವು ಕೈಗಲ್ಲಿ ಮಾಡಿದ್ರೆ ಒಂದು 10ರಿಂದ 12 ಪೇರ್ ಮಾಡ್ಬೋದು. ಬಾಳಿಕೆ ಬಗ್ಗೆ ಮಾತಾಡೋದಾದ್ರೆ, ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಮೇಡಮ್. ಮಿಷಿನ್ ಮೇಡು ಆದಷ್ಟು ಬೇಗ ಕಿತ್ತೋಗ್ಬಿಡುತ್ತೆ, ಕೈಯಲ್ಲಿ ಮಾಡೋದ್ರಿಂದ ಕಿತ್ತೋಗೋದಿಲ್ಲ. ಇನ್ನೊಂದು ಬಂದು ನಾವು ಲೆದರ್ನೆಲ್ಲ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ತಗೊತೀವಿ. ಈಗ ನಿಮಗೆ ಬೇಕಾದಂಥ ಸಣ್ಣ ಪುಟ್ಟ ಉಪಕರಣಗಳನ್ನ ನೀವೇ ತಯಾರಿಸ್ಕೊಳ್ತೀರಾ ಅಥವಾ ಅದನ್ನ ನೀವು ಮಾರುಕಟ್ಟೆಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತರ್ತೀರಾ? ಈಗ ನಮ್ಮಲ್ಲಿ ಪಾದುಕೆ ಕುಟೀರ ಯೋಜನೆ ಇದೆ. ಪಾದುಕೆ ಕುಟೀರ ಕೊಟ್ಟಾಗ ನಿಮಗೆ ಒಂದು ಟೂಲ್ ಕಿಟ್ ಕೊಡ್ತೀವಿ. ಸೊ ಅದರಲ್ಲಿ ಮಿನಿಮಮ್ ಏನೇನು ಬೇಕು ಅಂತೇಳಿ, ಈಗ ನಾವು ಮೆಡಿಕಲ್ ಕಿಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಬೇಸಿಕ್ ಏನು ಬೇಕು ಅಂತದ್ದು. ಸೊ ಆ ಥರ ಬೇಸಿಕ್ ಇವ್ರಿಗೆ ಅಂದರೆ ಕೈ ಕೆಲಸ ಮಾಡ್ಕೊಳ್ಳಿಕ್ಕೆ ಏನು ಅಗತ್ಯ ಇದೆ ಅದಷ್ಟು ಉಪಕರಣಗಳು ಆ ಪೆಟ್ಟಿಗೆನಲ್ಲಿ ಸಿಕ್ಕಿಬಿಡುತ್ತೆ. ಕುಟೀರದ ಜೊತೆಗೆ ಕಿಟ್ ಕೂಡ ಸಿಗುತ್ತೆ. ಅದಲ್ದೇನೆ ನಾನು ನಿಮಗೆ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಹೇಳಿದೆ. ಆ ತರಬೇತಿ ಕಾರ್ಯಕ್ರಮದಲ್ಲಿ ತರಬೇತಿ ಕೊಡೋದಲ್ದೇನೆ ಸ್ಟೈಫೆಂಡ್ ಕೊಡ್ತೀವಿ. ತಿಂಗಳಿಗೆ 3,000, ಆ ರೀತಿ 2 ತಿಂಗಳಿಗೆ ತರಬೇತಿ ಇರುತ್ತೆ. ಅವಾಗ 6,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಜೊತೆಗೆ ಅವರಿಗೆ ಟೂಲ್ ಕಿಟ್ಸ್ ಕೊಡ್ತೀವಿ, ಜೊತೆಗೆ ಒಂದು ಹೊಲಿಗೆ ಮೆಷಿನ್ ಕೂಡ ಕೊಡ್ತೀವಿ. ಅದು ಹೆಚ್ಚು ಹೆಣ್ಮಕ್ಳು ತಗೊಳ್ತಾರೆ. ಇದನ್ನ ಟ್ರೈನಿಂಗ್ ತಗೊಂಡಂಥವರು ಅವರು ರೆಕ್ಸಿನಲ್ಲಿ ಹೊಲ್ಕೊಳ್ಬಹುದು, ಅವ್ರಿಗೆ ಲಿಡ್ಕರ್ಗೆ ಸಪ್ಲೈ ಮಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಚರ್ಮದಲ್ಲಿ. ಬಟ್ ಅವ್ರ ಕೈಲೇ ಆಗ್ಲಿಲ್ಲ ಅಂತಂದ್ರೆ ಅವರು ರೆಕ್ಸಿನಲ್ಲಿ ಅಥವಾ ಸಿಂಥೆಟಿಕಲ್ಲಿ ಮಾಡಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ, ಸಂತೆಗಳಲ್ಲಿ ಅದನ್ನ ಮಾರಾಟ ಮಾಡಿ ಬದುಕು ಕಟ್ಕೊಂಡಿದ್ದಾರೆ. ಜೊತೆಗೆ ನಾವು ಕೊಡುವಂತ ಹೊಲಿಗೆ ಯಂತ್ರಗಳೇನಿರುತ್ತೆ, ಆ ಹೊಲಿಗೆ ಯಂತ್ರಗಳ ಮೂಲಕ ಅವರು ಬಟ್ಟೆಗಳನ್ನ ಹೊಲಿಯೋದ್ರ ಮೂಲಕನೂ ಕೂಡ ಅವರು ಜೀವನಗಳನ್ನ ಮಾಡ್ಕೊಂಡಿದ್ದಾರೆ. ಎಷ್ಟೊಂದ್ ಕಡೆ ಹೆಣ್ಮಕ್ಳುಗಳು ಆ ರೀತಿ ಬದುಕು ಕಟ್ಕೊಂಡಿದ್ದಾರೆ. ಚರ್ಮ ಕುಶಲಕರ್ಮಿಗಳು ಅಂತ ಬಂದ ತಕ್ಷಣನೇ ಸಾಮಾನ್ಯವಾಗಿ ಪುರುಷರೇ ಬರ್ತಾರೆ. ನಿಮ್ಮಲ್ಲಿ ಯಾರಾದ್ರೂ ಮಹಿಳಾ ಚರ್ಮ ಕುಶಲಕರ್ಮಿಗಳು ಯಾರಾದ್ರೂ ಇದ್ದಾರಾ? ಇದ್ದಾರೆ. ನಮ್ಮಲ್ಲಿ ಕೊಲ್ಹಾಪುರಿ ಇದರಲ್ಲಿ ಭಾಗದಲ್ಲಿ ಇದು ಹೆಚ್ಚು. ಅಂದ್ರೆ ಕೊಲ್ಹಾಪುರ ಚಪ್ಪಲಿಗಳು, ಪಾದರಕ್ಷೆ ತಯಾರಿಕೆನಲ್ಲಿ ಹೆಣ್ಮಕ್ಳುಗಳೇ ತುಂಬ ಅದರಲ್ಲಿ ತೊಡಗಿಸ್ಕೊಂಡಿರೋರು. ಪ್ರತಿ ಮನೆಯಲ್ಲೂ ನೀವು ಹೆಣ್ಮಕ್ಳುಗಳು ಅದನ್ನು ರಾಶಿ ಚರ್ಮದ ಚಪ್ಪಲಿಗಳನ್ನ ಮಾಡಿ, ಕೊಲ್ಲಾಪುರಿ ಚಪ್ಪಲಿಗಳನ್ನ ಮಾಡಿ ಹಾಕದಂಥದ್ದನ್ನು ನಾನು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ಸ್ಥಳೀಯವಾಗಿ ಅದನ್ನು ವಿಸಿಟ್ ಮಾಡಿ ನೋಡಿದ್ದೀನಿ. ಅದನ್ನು ಹೊರತುಪಡಿಸಿ ಈ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅದು ಅಷ್ಟಿಲ್ಲ, ಸಹಕರಿಸ್ತಾರೆ. ಜೊತೆನಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ಸಹಕಾರ ಕೊಟ್ಟಂಥವ್ರು ಇದ್ದಾರೆ. ಆದರೆ ಅತಿ ಹೆಚ್ಚು ಭಾಗ ಹೆಣ್ಮಕ್ಳುಗಳು ಸ್ವಾವಲಂಬಿಗಳಾಗಿ ಮಾಡಿರುವಂಥದ್ದು ಚನ್ನರಾಯಪಟ್ಟಣದಲ್ಲಿ ನೋಡಿದ್ದೀನಿ, ಮತ್ತೆ ನಮ್ಮ ದಾವಣಗೆರೆ ಭಾಗದಲ್ಲಿ, ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಹೆಣ್ಮಕ್ಳುಗಳು ಇದರಲ್ಲಿ ತೊಡಗಿಸ್ಕೊಂಡು ಸಕ್ಸಸ್ಫುಲ್ ಆಗಿದ್ದಾರೆ. ಸ್ವಾವಲಂಬಿಯಾಗಿ ತಾನೂ ಬದುಕಬಲ್ಲೆ, ಸೊ ಹಾಗಾಗಿ ನಾನು ಚರ್ಮ ಕುಶಲಕರ್ಮಿಯಲ್ಲಿ ಜೀವನವನ್ನ ಕಟ್ಕೊಳ್ಬಲ್ಲೆ ಅನ್ನೋ
ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಸುತ್ತೆ ನಿಗಮದ ಮೂಲಕ. ಖಂಡಿತ. ಹಬ್ಬ ಹರಿದಿನಗಳು ಅಂತ ಬಂದಾಗ ಅದರಲ್ಲೂ ದೀಪಾವಳಿ ಬಂತು ಅಂತಂದ್ರೆ, ಯುಗಾದಿಯೇ ಬಂತು ಅಂತಂದ್ರೆ, ದಸರಾ ಸಮಯದಲ್ಲಿ, ಇಂಥ ಸಮಯದಲ್ಲಿ ಸಾಕಷ್ಟು ಪದಾರ್ಥಗಳ ಮೇಲೆ ರಿಯಾಯಿತಿ ಇರುತ್ತೆ. ಹಾಗಾಗಿ ಲಿಡ್ಕರ್ ಉತ್ಪನ್ನಗಳ ಮೇಲೆ ಯಾವಾಗ ರಿಯಾಯಿತಿಯನ್ನ ನಾವು ನೋಡಬಹುದು? ರಿಯಾಯಿತಿ ಇಲ್ಲ ಅಂತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗೋದು ಬಹಳ ಕಷ್ಟ ಇರುತ್ತೆ. ಅದೊಂದು ಮಾರುಕಟ್ಟೆ ತಂತ್ರಜ್ಞಾನ ಕೂಡ, ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ಹಬ್ಬಗಳಲ್ಲಿ ರಿಯಾಯಿತಿ ಕೊಡ್ತೀವಿ, ಮತ್ತು ವಿಶೇಷ ಸಂದರ್ಭಗಳಲ್ಲಿ ಈಗ ನಮ್ಮಲ್ಲಿ ಸ್ಟಾಕ್ ವೆರಿಫಿಕೇಷನ್ ಆಗ್ತಾ ಇರುತ್ತೆ, ಕೆಲವೊಂದು ಸರ್ತಿ ಸ್ಟಾಕ್ ಎಕ್ಸ್ಟ್ರಾ ಉಳಿದಿರುತ್ತೆ, ಅಂಥ ಸಂದರ್ಭದಲ್ಲಿ ರಿಯಾಯಿತಿ ಕೊಡ್ತೀವಿ. ಅದು ತುಂಬ ರೇರ್ ಸಿಚುವೇಶನು. ಅದು ಬಿಟ್ಟರೆ ಹಬ್ಬಗಳಲ್ಲಿ ಸಂಕ್ರಾಂತಿ, ಹೊಸ ವರ್ಷ ಸೇರಿ ರಿಯಾಯಿತಿ ಕೊಟ್ವಿ. ಯುಗಾದಿಗೆ, ಗಣೇಶೋತ್ಸವದಲ್ಲಿ ಮತ್ತು ಕ್ರಿಸ್ಮಸ್ಗಳಲ್ಲಿ ಈ ಥರ ಸಂದರ್ಭಗಳಲ್ಲಿ ರಿಯಾಯಿತಿ ಮಾರಾಟ ಲಿಡ್ಕರ್ನಲ್ಲಿ ಖಂಡಿತ ಇರುತ್ತೆ. ಜೊತೆಗೆ ನಾವು ಕೆಲವೊಂದು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಗಳಿರುತ್ತೆ. ಲಾಲ್ಬಾಗ್ ಫ್ಲವರ್ ಶೋನಲ್ಲಿರಬಹುದು, ದಸರಾ ಮಾರಾಟ ಮಳಿಗೆಗಳಲ್ಲಿರಬಹುದು. ಅಂಥ ಸಂದರ್ಭಗಳಲ್ಲಿ ನಾವು ರಿಯಾಯಿತಿ ಕೊಡ್ತೀವಿ. ಯಾಕೆಂದರೆ ತುಂಬ ಜನ ಗ್ರಾಹಕರು ಬರ್ತಿರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ಅವ್ರಿಗೆ ರಿಯಾಯಿತಿ ಅಂದ ತಕ್ಷಣ ಒಂದು ಖುಷಿ ಆಗುತ್ತೆ, ಕೊಂಡ್ಕೊಳ್ಬೇಕು ಅಂತ ಆಸೆ ಹುಟ್ಟುತ್ತೆ. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ನಿರಾಸೆ ಮಾಡಬಾರ್ದು ನಮ್ಮ ಗ್ರಾಹಕರನ್ನ ಅಂತ ಹೇಳಿ ರಿಯಾಯಿತಿ ಮಾರಾಟಕ್ಕೆ ವ್ಯವಸ್ಥೆ ಕೊಡ್ತೀವಿ. ಸುನೀಲ್ ಅವರೇ, ನೀವು ಹೇಳಿದ್ರಿ ಲಿಡ್ಕರ್ಗೆ ತಯಾರಿಸುವಂಥ ಉತ್ಪನ್ನಗಳ ಜೊತೆಗೆ ಅಲ್ಲಿ ಆರ್ಡರ್ ಸಿಕ್ಲಿಲ್ಲ ಅಂತಂದ್ರೆ ಬೇರೆ ಉತ್ಪನ್ನಗಳನ್ನು ನಾನು ತಯಾರಿಸ್ತೀನಿ, ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಲಿಡ್ಕರ್ ಇಂದ ವರ್ಷಕ್ಕೆ ಎಷ್ಟು ನಿಮ್ಗೆ ಆರ್ಡರ್ ಬರುತ್ತೆ? ಮೇಡಮ್, ಲಿಡ್ಕರಿಂದ ವರ್ಷಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ಆರ್ಡರ್ ಬರುತ್ತೆ ನಮಗೆ. ಅದು ನಾವು ಸಪ್ಲೈ ಮಾಡ್ತೀವಿ. ಕೆಲವೊಂದು ಸಲ ನನಗೆ ಸಪ್ಲೈ ಮಾಡೋಕ್ಕಾಗಲ್ಲ, ಡೇಟ್ ಎಕ್ಸ್ಟೆಂಡ್ಗೂ ಮತ್ತೆ ಕೇಳ್ತೀನಿ ಮೇಡಮ್ನ, ಅವರು ಮಾಡಿಕೊಡ್ತಾರೆ. ಆ ಥರ 8 ರಿಂದ 10 ಲಕ್ಷ ರೂಪಾಯಿ ಕೆಲಸ ಮಾಡ್ತೀನಿ ಮೇಡಮ್. 8 ರಿಂದ 10 ಲಕ್ಷ ನಿಮಗೆ ಆರ್ಡರ್ ಸಿಗುತ್ತೆ. ನಿಮ್ಮ ಖರ್ಚು ವೆಚ್ಚಗಳು ಎಲ್ಲ ಕಳೆದು ನಿಮಗೆ ಕೈಗೆ ಎಷ್ಟು ಲಾಭ ಸಿಗಬಹುದು? ಒಂದು 20% ಸಿಗುತ್ತೆ. ಹೌದು ಮೇಡಮ್. ಸೊ ಹಾಗಾಗಿ ನಿಮ್ಮ ಜೀವನ ಆರಾಮಾಗಿ ಸಾಕ್ತಾ ಇದೆ. ನಿಮ್ಮ ಕೈ ಕೆಳಗಡೆ ಇನ್ನೊಂದಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ, ಇನ್ನೊಂದಷ್ಟು ಜನಕ್ಕೆ ಉದ್ಯೋಗವನ್ನ ಕೊಡ್ತಾ ಇದ್ದೀರಾ. ಹೌದು ಮೇಡಮ್. ಮುಂದುವರ್ಕೊಂಡು ಬಂದಿರುವಂತ ಈ ಪರಂಪರೆ ಕಲೆ ಹೇಗೆ ಉಳಿಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಇವಾಗ ನಮ್ಮ ಜನ್ರೇಷನಲ್ಲಿ ಯಾರು ಈ ಥರ ಕೆಲಸ ಮಾಡ್ತಾಯಿಲ್ಲ ಮೇಡಮ್. ಕೆಲವರೆಲ್ಲ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಬಂದು ಈ ಮೆಕ್ಯಾನಿಕ್, ಇವಾಗ ಯಂಗ್ಸ್ಟರ್ಸ್ ಏನು ಮಾಡ್ತಾ ಇದ್ದಾರೆ, ಮೆಕ್ಯಾನಿಕ್ ಕೆಲಸಕ್ಕೆ ಹೋಗ್ತಾರೆ. ಇದು ಬಂದು ಕಲ್ತ್ಕೊಳ್ಳಿ, ಪರಂಪರೆ ಇದು ಅಂತೇಳಿ ಅದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮೇಡಮ್. ಅದು ಕೆಲ ಅವೇರ್ನೆಸ್ ಕೊಡಬೇಕು ಯಂಗ್ಸ್ಟರ್ಸ್ಗೆ. ಮುಂದಿನ ಜನರೇಷನ್ಗೆ ಅವೇರ್ನೆಸ್ ಕಡಿಮೆ ಆಗಿದೆ, ಹಾಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಅವೇರ್ನೆಸ್ ಅಂತಂದ್ರೆ ಅವರಲ್ಲಿ ಆಸಕ್ತಿ ಮೂಡಿಸೋದು. ಆಸಕ್ತಿ ಅದು ಹೇಗೆ ಅಂತಂದ್ರೆ ಅವ್ರಿಗೆ ವೃತ್ತಿಯ ಗೌರವ ಇರಬೇಕು ಒಂದು. ಆಮೇಲೆ ಬಸವಣ್ಣನವರು ಹೇಳಿದಾಗೆ ಕಾಯಕವೇ ಕೈಲಾಸ, ಅದು ಯಾವುದೇ ವೃತ್ತಿನೂ ಕೀಳಲ್ಲ ಅನ್ನೋ ಮನೋಭಾವ ನಮ್ಮಲ್ಲಿ ಮೊದಲು ಬರಬೇಕು. ನಾವು ಅದನ್ನ ಗೌರವಿಸಿದ್ರೆ, ನಾನು ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ಗೌರವಿಸ್ಕೊಂಡ್ರೆ ಡೆಫಿನೆಟ್ ಆಗಿ ನನ್ನಲ್ಲಿ ಹೊಸತನ ಕಂಡುಕೊಳ್ಬಹುದು ಮತ್ತೆ ಕೊಡಬಹುದು. ನಮ್ಮಲ್ಲಿ ಏನಾಗಿದೆ, ನಮ್ಮ ಭಾರತದ ಸಾಮಾಜಿಕ ವ್ಯವಸ್ಥೆನೇ ಬೇರೆ ರೀತಿ ಇದೆ. ಹಾಗಾಗಿ ಅವರಲ್ಲೇ ಅದ್ರ ಬಗ್ಗೆ ಒಂದು ರೀತಿ ಕೀಳರಿಮೆ ಬೆಳ್ಕೊಂಡ್ಬಿಟ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವಂತೂ ಬಹಳಷ್ಟು ಜನನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ, ಸಂಪರ್ಕಿಸ್ತಿದ್ದೀವಿ. ನೀವು ಕಲೀರಿ, ನಾವೆಲ್ಲ ಇದು ಮಾಡಿಕೊಡ್ತೀವಿ, ನಿಮಗೆ ಸಹಕಾರ ಇದೆ. ಇದೊಂದು ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆಯೇ ನಿಮ್ಮ ಬೆಂಬಲಕ್ಕೆ ನಿಂತಿರುತ್ತೆ, ಬನ್ನಿ ಅಂತ ಹೇಳಿದ್ರು ಆಸಕ್ತಿಯಿಂದ ಕಲ್ತ್ಕೊಂಡು ಬಂದರೆ ನಾವು ಅವಕಾಶ ಕೊಡಬಹುದು. ಆಸಕ್ತಿ ಅವರಲ್ಲಿ ಅವರು ಮೂಡಿಸ್ಕೊಂಡಿಲ್ಲ ಅಂತಂದರೆ ನಾವು ನಿಜವಾಗ್ಲೂ ಅದು ದುಃಖಕರ ಸಂಗತಿ ಅಂತ ಹೇಳ್ಬಹುದಷ್ಟೆ. ಹದಿಹರೆಯದ ವಯಸ್ಸಿನ ಮಕ್ಕಳನ್ನ ಇಂಥ ಕಾರ್ಯಾಗಾರಕ್ಕೆ ತೊಡಗಿಸ್ಕೊಂಡ್ರೆ ಅವರಿಗೆ ಆಸಕ್ತಿ ಮೂಡತ್ತೆ, ಆಗ ಈ ಪರಂಪರೆ ಇನ್ನಷ್ಟು ಮುಂದುವರಿಬೋದು ಅಂತ ಅನ್ಸುತ್ತೆ. ಜೊತೆಗೆ ನಿಮ್ಮ ನಿಗಮದಲ್ಲಿ ಆಯೋಜನೆ ಆಗುವಂಥ ಕಾರ್ಯಾಗಾರಗಳಲ್ಲಿ ಆಗಿರಬಹುದು ಅಥವಾ ವಿದೇಶಕ್ಕೆ ಭೇಟಿ ನೀಡುವಂಥ ಸಂದರ್ಭಗಳಲ್ಲಿ ಭಾಗವಹಿಸಿದ್ರೆ ಮತ್ತಷ್ಟು ಆಸಕ್ತಿ ಹುಟ್ಟತ್ತೆ. ಸೊ ಇದು ಮುಂದುವರಿಯತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹೇಳಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಗಮದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮಕುಶಲಕರ್ಮಿ ಸುನೀಲ್ ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.